ಸಮಾಧಾನ ತೊಗೊಳ್ರಿ ಯಜಮಾನ್ರಿ. ಸಮಾಧಾನ ತಗೊಳ್ಳಿಮ್ಮ, ಅನ್ಯಾಯ ಮಾಡಿದ ದೇವರು. ನಾವೇ ಮಾಡ್ತೀವಿ. ದೊರಕದಾಗೈತೆ ಒಂದೆರಡು ನಿಮಿಷ ಅಷ್ಟೇ. 3 ದಿನದ ಕಾರ್ಯ ಆದ್ಮೇಲೆ ಬೇಡ ಅಂತ ಆರ ಬೇಡ ಅಂತ ಮಲ್ಕೇನಾರು ಬರೀ ಎಷ್ಟು ವಯಸ್ಸಾಗಿ ಸಮಸ್ಯೆ ಯಾವುದೇ ರೀತಿಯ ಸಮಸ್ಯೆ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅಪೋಲೋ ಫಾರ್ಮಸಿಗೆ ಹೋಗಿದ್ದಾರೆ. ಶನಿವಾರ ಡ್ಯೂಟಿಗೆ ಹೋಗಿದ್ದಾರೆ. ಆದರೆ ಶನಿವಾರ ಡ್ಯೂಟಿಗೆ ಹೋಗೋಕ್ಕಿಂತ ಮೊದಲನೇ ಇವರು ಅವ್ರನ್ನ ಗಿರಾಕ್ ಮಾಡಿದ್ದಾರೆ. ಇಲ್ಲಿ ನಗರ ಪ್ರಮುಖ ಆಗಿದ್ದಾರೆ. ಅದೇ ಹೇಳಿದ್ರು ನಮ್ಮೆಲ್ಲರೂ ಬಂದಾರ, ಪ್ರಮುಖರು, ನಮ್ಮ ಅಧ್ಯಕ್ಷರು, ಇವರು ಎಲ್ಲರೂ. ಸ್ವಲ್ಪ ಸಮಾಧಾನ ತಗೊಳ್ರಿ. ಒಂದು 28ನೇ ತಾರೀಕಿಗೆ 1 ಇಯರ್ ಆಗುತ್ತೆ ಮದುವೆ ಆಗಿ. ಬಾಬಾ ಅಮ್ಮ ಕೆಲಸಕ್ಕೊಂದು ಒತ್ತಾಯ ಮಾಡ್ತಾವೆ. ರೈಲ್ವೆ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಅವ್ರು ಡ್ಯೂಟಿಗೆ ಹೋಗಿಲ್ಲ. ಡ್ಯೂಟಿಯಲ್ಲಿ ಅಟೆಂಡೆನ್ಸ್ ಅಲ್ಲಿ ಹೋಗಿಲ್ಲ. ಅಲ್ಲ ಹೋಗಿದ್ರೆ CCTV ಒಳಗೆ ಅದು ಬಂದ ಇರ್ತಿತ್ತು. ಅಲ್ಲೇನಿಲ್ಲ, ಹೋಗಿಲ್ಲ. ಗಾಡಿ ಅವನು ಸ್ಕೂಟರ್ ತಗೊಂಡು ಹೋಗ್ತಿದ್ದ. ಅದು ಕೂಡ ಅದು ಒಂದು 200-300 ಮೀಟರ್ ದೂರದಲ್ಲಿ ಗಾಡಿ ನಿಲ್ಸಿದ್ದಾನೆ. ಅವನು ವರ್ಕ್ ಮಾಡ್ತಾ ಜಾಗದಿಂದ ಅಲ್ಲಿಂದನೇ ತಗೊಂಡು ಹೋಗಿರ್ಬೋದು ಸರ್. ಅಲ್ಲಿಂದನೇ ಇದು ಡ್ಯೂಟಿಗೆ ಹೋಗ್ತಾನೆ ಮೊದಲನೇ ಇದು ಮಾಡಿದ್ದಾರೆ ಅನಿಸುತ್ತೆ. ತಾವು ಇದಕ್ಕೆ ಏನು ತಾಯಿ ಇದ್ದಾರ ಹೆಚ್ಚಿನದಾಗಿ ಅವಳು ಚಿಂತೆ ಆಗ್ತದೆ. ಅವಳಿಗೆ ಹೆಂಗೆ ಭವಿಷ್ಯ ರೂಟ್ ಕೊಡ್ಬೇಕು ಅಂತ ಎಂದು ಯಾರ ಜೊತೆ ಜಗಳಾಡೋದನ್ನೆಲ್ಲ ಮಾಡಿದ್ರಲ್ಲ ಎಲ್ಲ ಹೇಳಿದ್ರು. ಎಲ್ಲರೂ ಅವನ ಬಗ್ಗೆ ಭಾಳ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಒಳ್ಳೆ ಕಾರ್ಯಕರ್ತ ಅಂತೇಳಿ. ಮತ್ತು ಸಂಘಟನೆ ಅಧಿಕಾರಿಯಾಗಿದ್ದು ಕೆಇಗಳು ಅದೇ ಹೇಳಿದ್ರು, ರಿಟೈರ್ಡ್ ಅಧಿಕಾರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.